ಮುಂದೆ ಧನುರ್ರಾಶಿ ವಿಶೇಷವಾಗಿರ್ತಕ್ಕಂತಹ ವರ್ಷದಲ್ಲಿ ಧನುರ್ರಾಶಿಯವರು ಕಳೆದ ಒಂದು ವರ್ಷದಿಂದ ವೃಷಭದಲ್ಲಿ ಗುರು ಇದ್ದಾಗಿನಿಂದಲೂ ಮತ್ತು ಸಪ್ತಮ ಮಿಥುನ ರಾಶಿಯಲ್ಲಿ ಗುರು ಇರುವವರೆಗೂ ಕೂಡ ಸುಮಾರು 1.5 ವರ್ಷಕ್ಕಿಂತ ಹೆಚ್ಚು ಅನೇಕ ಸತ್ಫಲಗಳನ್ನು, ಅನೇಕ ಒಳ್ಳೆಯ ಜೀವನವನ್ನು ನೀವು ನೋಡಿರುತ್ತೀರಿ ಧನುರ್ರಾಶಿಯವರು. ಯಾಕಂದರೆ ತೃತೀಯದಲ್ಲಿ ಶನಿ ಇದ್ದ ಸಮಯ, ಶನಿಯ ಬಾಧೆ ಇಲ್ಲ, ಗುರುವಿನ ಅನುಕೂಲ ಇದೆ. ಇದೆರಡಿದ್ದರೆ ಜೀವನದಲ್ಲಿ ಏನು ಬೇಕಾದರೂ ಸಾಧನೆ ಮಾಡಬಹುದು. ಧನುರ್ರಾಶಿಯವರಿಗೆ ಈ ತಿಂಗಳವರೆಗೂ ಆ ರೀತಿಯ ಗುರುವಿನ ಅನುಕೂಲ, ಶನಿಯ ಅನುಕೂಲ ಎರಡೂ ಇರತಕ್ಕಂತಹ ತಿಂಗಳು. ಈ ತಿಂಗಳು ಮುಗೀತದೆ. ಇನ್ನೊಂದು ವರ್ಷ ಕಾಲ ಗುರುವಿನ ಅನುಕೂಲ ಇರುವುದಿಲ್ಲ, ಸ್ವಲ್ಪ ನಿಧಾನವಾಗ್ತದೆ. ಕಟ್ಟು ಬುತ್ತಿಯ ಮುಂದೆ ಉಣಲುಂಟು ತಾಳು ಅಂತಂತ ಹೇಳಿದಂತೆ ಈ 1.5 ವರ್ಷ ಧನುರ್ರಾಶಿಯವರು ಏನು ಅನುಭವ, ಧನ, ಆದಾಯ, ಜನ, ಪ್ರಭಾವ ಇದೆಲ್ಲವನ್ನು ಏನೇನು ಗಳಿಸಿ ಇಟ್ಕೊಂಡಿದ್ದರೋ ಗಂಟು, ಕಟ್ಟು ಬುತ್ತಿಯ ಮುಂದೆ ಉಣಲುಂಟು ತಾಳು. ಕಷ್ಟದ ಸಮಯ ಬರ್ತದೆ ಮುಂದೆ. ಗುರುಬಲ ಇರೋದಿಲ್ಲ, ಶನಿ ನೀಚಕ್ಕೆ ಹೋಗ್ತಾನೆ ಪಂಚಮದಲ್ಲಿ, ನಾನಾ ಕಷ್ಟಗಳು ಬರ್ತದೆ. ಆಗ ಈಗ ಗಳಿಸಿಟ್ಟುಕೊಂಡಿರ್ತಕ್ಕಂತಹ ಒಂದು ಗಂಟು ಏನಿದೆ ಆಗ ಕೆಲಸಕ್ಕೆ ಬರ್ತದೆ. ಹಾಗಾಗಿ ಕೌಟುಂಬಿಕವಾಗಿರ್ತಕ್ಕಂಥ ಕೆಲಸ ಕಾರ್ಯ ಒತ್ತಡ, ಮಾನಸಿಕ ಒತ್ತಡಗಳು ಸ್ವಲ್ಪ ಹೆಚ್ಚಾಗ್ತದೆ ಈ ತಿಂಗಳು. ಆದಾಯದಲ್ಲಿ ಉತ್ತಮ ಇರ್ತದೆ, ಖರ್ಚು ಕೂಡ ಅಷ್ಟೇ ಇರ್ತದೆ, ಗಮನ ಕೊಡಬೇಕು ಖರ್ಚಿನ ಬಗ್ಗೆ ಕೂಡ. ಶ್ರೀ ರುದ್ರಾಭಿಷೇಕ, ರುದ್ರಪಾರಾಯಣೆ, ಮಹಾದೇವನ ಕ್ಷೇತ್ರಗಳ ದರ್ಶನ, ಈ ರೀತಿಯ ಈಶ್ವರ ದೇವರ ಸೇವೆಯನ್ನು ಆಗಾಗ ಮಾಡ್ತಾ ಇರತಕ್ಕಂಥದ್ದು ಧನುರ್ರಾಶಿಯವರಿಗೆ ರಾಶಿಯ ಪ್ರಕಾರವೂ ಒಳ್ಳೆಯದೇ, ಗ್ರಹಚಾರದ ಪ್ರಕಾರವೂ ಕೂಡ ಒಳ್ಳೆಯದೇ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.